ಶ್ರೀರಾಮಚಂದ್ರ, ದಶರಥನ ಕಂದ ಶ್ರೀರಾಮಚಂದ್ರ ರಾವಣನ ಕೊಂದ, ಮಜ್ಜಿಗೆ ಅಂದ. ನೋಡ್ರಿ, ಬಿಸಿಲಿನ ತಾಪಕ್ಕೆ ಅಜ್ಜಿ ಮಜ್ಜಿಗೆ ಕೊಡಬೇಕಾಗಿತ್ತು. ಬರಹಾಗಾರ ಒತ್ತಾಯ ಮಾಡಿ ಅಜ್ಜಿನ ಖುಷಿಪಡಿಸಿ ಕೇಳಿದಾಗ ಮೂರು ಮಾತಿನಲ್ಲಿ ಹೇಳಿಲ್ಲಲು, ದಶರಥನ ಕಂದ ಶ್ರೀರಾಮಚಂದ್ರ ರಾವಣನ್ನ ಕೊಂದ, ಹೌದಾ, ಮಜ್ಜಿಗೆ ಅಂತ. ಆ ಮಜ್ಜಿಗೆ ಕುಡಿಸಿ ರಾಮಾಯಣನ ಕತೆ 12 ವರ್ಷದ ಅನುಭವವನ್ನು ಹೇಳಿಬಿಟ್ರು. ಇವತ್ತಿನ ವಿಶೇಷಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಬಿಡುಗಡೆಯನ್ನು ನಾವು ನೋಡಿದ್ದೀವಿ. ಮಾತಾಪಿತಾ ಇವರ ಒಂದು ವಿಚಾರ ಭಾಳ ಸರಳ ಸಜ್ಜನಿಕೆಯ ಸಂಸಾರದ ಹೇಸ್ಥಳದಲ್ಲಿ ಹೇಗೆ ನಡಿಬೇಕು ಅನ್ನೊಂದು. ಹಠವಿದ್ದರೆ ಪಟ್ಟ, ಚಟವಿದ್ದರೆ ಚಟ್ಟ. ನನ್ನ ಜೀವನ ನಾನು ಚಟಕ್ಕೆ ಮದುವೆ ಆಗಿಲ್ಲ, ಹಠಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ. ಚಟಕ್ಕೆ ಮದುವೆ ಮಾಡ್ಕೊಳ್ಳೋರು ಅವರು ರಾವಣನ ಅವತಾರದಲ್ಲಿರ್ತಾರೆ. ಹಠಕ್ಕೆ ಮದುವೆ ಮಾಡಿಕೊಂಡವರು ರಾಮನ ಅವತಾರದಲ್ಲಿರ್ತಾರೆ. ಅವರು ಒಂದೇ ಪುಟದಲ್ಲಿ ತಮ್ಮ ಸಂಸಾರದ ಹೇಸ್ಥಳವನ್ನು, ಎಲ್ಲ ರೀತಿಯ ಅನುಭವವನ್ನು, ಎಲ್ಲರ ಪ್ರೀತಿಯನ್ನು, ಎಲ್ಲರ ಜೊತೆಗೆ ಇರ್ತಕ್ಕಂಥ ಬೆಳವಣಿಗೆಯನ್ನು ಅವರು ತೋರಿಸಿದರು. ಒಂದು ಗೋಮಾತೆ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸುರುಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆಮಾನವ. ಹಾಯ ಹರಿಗೋಲಾದೆ, ರಾಯ ಬೇರಿಗಾದೆ, ರಾಯರ ಕಾಲಿಗೆ ಮುಳ್ಳೊತ್ತಲಾದೆ, ನೀನಾರಿಗಾದೆಯೋ ಎಲೆಮಾನವ. ಸಣ್ಣ ಕುಟುಂಬದಲ್ಲಿ ರೈತರ ಮಗನಾಗಿ ಹುಟ್ಟಿ ಆ ಗಂಗಮ್ಮ ತಾಯಿ ಹರ್ಷಿದ ಮಾತು ಎಷ್ಟು ಚೆನ್ನಾಗಿದೆ. ಅವ್ರು ಹೇಳಿದರು, ನಾನು 9ನೇ ಕ್ಲಾಸು ಓದಿದ್ದೀನಿ, ಫೇಲ್ ಆಗೀನಿ ಅಂತ. ಅವ್ರು ಸಾದ್ಮೇಲೆ ನಾನು ಇದ್ದವನೇ. ನಾನು 30ನೇ ವರ್ಷಕ್ಕೆ SSLC ಬರೆದಿದ್ದೀನಿ. ನಾನು ಹಸುಕಾದೆ ಸ್ವಾಮಿಯಾಗಿ ಬಂದೇನಿ. ಅವ್ರ ಹಸುಕಾದು ಏನ್ರಿ, ಹಸು ಕಾಕೊಂಡು ಇದ್ದು ತಾಯಿಯ ಆಶೀರ್ವಾದ ಪಡೆದು ಹಠಕ್ಕೆ ಮದುವೆ ಆಗಿ ಪುತ್ರನನ್ನು ಹೆತ್ತು. ಅವ್ರು ಆಗಲೇ ಕೇಳಿದ್ರು, ನನ್ನ ಮಠಕ್ಕೆ ಬಂದಾಗೂ ಕೇಳಿದ್ರು ಅವರು, ಬುದ್ಧಿಯವರೇ ನನ್ನ ಜೀವನ ಹಿಂಗೆ ಸಾಕ್ಕೊಂಡು ಬಂದ್ಬಿಟ್ಟೈತಿ, ನನ್ನ ಮಗನಿಗೆ ಒಂದು ಒಳ್ಳೆಯ ಆಶೀರ್ವಾದ ಬೇಕು ಅಂತ ಕೇಳಿದ್ರು ಅವರು. ಹೌದಾ, ಆ ಒಂದು ವಿಷಯದಲ್ಲಿ ಅವರು ಎಷ್ಟು ಮುಂದಾಲೋಚನೆಯನ್ನು ಮಾಡಿದ್ದಾರೆ. ಮಗನಿಗಾಗೇ ನನ್ನ ಜೀವನ ಅಂತಕ್ಕಂಥದ್ದು. ಮಗನಿಗಾಗಿ ಆಸ್ತಿ ಮಾಡೋರು ಎಷ್ಟೋ ಜನ ಇರ್ತಾರೆ, ಆದರೆ ಮಗನೇ ನನಗೆ ಆಸ್ತಿ ಆಗಬೇಕು ಅನ್ನುವಂಥ ಕುತೂಹಲ ಶ್ರೀನಿವಾಸದಲ್ಲಿ ಭಾಳ ತುಂಬ ಹೃದಯದಿಂದ ಕಷ್ಟ ಜೀವನವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡ್ರು. ಹೌದಾ, ಅವರು 9ನೇ ಕ್ಲಾಸ್ ಓದಿದ್ದಾರೆ, ಹಿಂಗಾಗೈತಿ. ನಾನು 30ನೇ ವರ್ಷಕ್ಕೆ SSLC ಬರೆದವನು. ನಾವು ಭಾಷಣಕಾರ ಅಲ್ಲ, ಕಾಯಕವೇ ಕೈಲಾಸ ಅಂತ. ನಮ್ಮದು ಶಿವಪೂಜಾ ಮಾಡೋದು, ಸಂಕಲ್ಪ ಮಾಡೋದು, ಕಾಯಕ ಮಾಡೋ ಕೆಲಸ ನಂಬುದು. ಇವರು ಜೀವನದ ಸಂಸಾರದ ಹೇಸ್ಥಳದಲ್ಲಿ ಅವ್ರ ಕಾಯಕ ಹೇಗಿತ್ತು ಅನ್ನೋದನ್ನು ಚಟಕ್ಕೆ ಕ್ಷಣಮಾಗಿ ಸೇರಿಕೊಂಡೆ ನನ್ನ ಜೀವನ ಹೇಗಾಯ್ತು ಅನ್ನೋದ್ರ ಬಗ್ಗೆ ವಿಸ್ತೀರ್ಣವಾಗಿ ಹೇಳಿದರು ಅವರು. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ತಾನೆ, ಹೋರಾಟ ಮಾಡ್ತಾನೆ. ರಾವಣನ ಜೊತೆಗೆ ಹೋರಾಟ ಮಾಡಿ ಆ ರಾವಣನ ಅರಮನೆ ಸಂಪತ್ತನ್ನು ಪಡಿತಾನೆ. ಜೀವನ ಸಾಗಿ ಬಂದಂಗೆ ಯಾತ್ರಿಕರು ಏನಂತಾರ ಅಂದರೆ, ಬಿಸಿಲು ಹೋಗ್ತಾ ಇರ್ತೈತಿ, ಬಿಸಿಲಿನಲ್ಲಿ ಯಾತ್ರೆ ಮಾಡ್ತಾ ಇರ್ತಾರೆ. ಆ ಒಂದು ಯಾತ್ರಿಕರೆಲ್ಲ ಸೇರಿದಾಗ ವಯೋವೃದ್ಧರಾಗಿರ್ತಕ್ಕಂಥವ್ರು ಒಬ್ರು ಇರ್ತಾರೆ, ನಮ್ಮ ಜೋಗಿ ಅಂಥವರು ಬರಹಗಾರರು. ಏನು ಮಾಡೋದಪ್ಪ, ನಾವು ಯಾತ್ರೆ ಮಾಡ್ತಾ ಇದ್ದೀವಿ, ರಾಮನ ಕತೆ ಕೇಳಬೇಕಲ್ಲ ಅಂತ ಹೇಳಿ ಅವರು ಒಬ್ಬರ ಮನೆ ಬಾಗಿಲಿಗೆ ಹೋಗ್ತಾರೆ. ಅವ್ರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ವಯಸ್ಸಾದಂಥ ಅಜ್ಜಿಯಲ್ಲಿ ಕುಂತಿರ್ತತಿ. ಅಪ್ಪ, ನೀವು ಯಾತ್ರೆ ಮಾಡ್ತಾ ಇದ್ದೀರಿ ಅಂದಾಗ ಈ ಜೋಗಿ ಹೇಳ್ತಾ ಇದ್ದಾನೆ, ಅಜ್ಜಿ ನೀನು ವಯಸ್ಸು ಹೋದವಳದೀಯಾ, ನಿನ್ನ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ನೋಡಿದಾಗ 100 ವರ್ಷದ ಸಂಸಾರದ ಹೇಸ್ಥಳದಲ್ಲಿ ನೀನು ಜೀವನ ಸಾಗಿಸ್ಕೊಂಡು ಬಂದಿದೆಯಾ.
ಶ್ರೀರಾಮಚಂದ್ರನ ಕಥೆಯನ್ನು ನಿನ್ನ ಕಿವಿಲಿ ನಾನು ಕೇಳಬೇಕಾಗೈತಿ ಅಂಥೇಳಿ ಯೋಗಿ ಅಂತವ್ರು ಬರಹಗಾರರು ಅಜ್ಜಿನ ಒತ್ತಾಯ ಮಾಡಿ ಕೇಳ್ತಾರೆ. ಅವಳು ನೀರು ಕೊಟ್ಲು, ಬೆಲ್ಲ ಕೊಟ್ಲು, ಬಿಸಿಲೈತಿ ತಮ್ಮ ಕುತ್ಕೋ ಅಂತ ಹೇಳಿದ್ಲು. ಆದರೂ ಯೋಗಿಯವರು ಏನು ಮಾಡಿದ್ರು, ಜೋಗಿಯವರು ರಾಮಾಯಣನ ಮಾತು ನೀನು ಹೇಳಲೇಬೇಕು ನನಗೆ ಅಂಥೇಳಿ ಒತ್ತಾಯ ಮಾಡಿ ಕೇಳಿದಾಗ ಅಜ್ಜಿ ಹೇಳ್ತತಿ, ಶ್ರೀರಾಮಚಂದ್ರ ದಶರಥನ ಕಂದ ಶ್ರೀರಾಮಚಂದ್ರ ರಾವಣನ ಕೊಂದ ಮಜ್ಜಿಗೆ ಅಂದ. ನೋಡ್ರಿ, ಬಿಸಿಲಿನ ತಾಪಕ್ಕೆ ಅಜ್ಜಿ ಮಜ್ಜಿಗೆ ಕೊಡಬೇಕಾಗಿತ್ತು. ಬರಹಗಾರ ಒತ್ತಾಯ ಮಾಡಿ ಅಜ್ಜಿನ ಖುಷಿಪಡಿಸಿ ಕೇಳಿದಾಗ ಮೂರು ಮಾತಿನಲ್ಲಿ ಹೇಳಿಲ್ಲಲು, ದಶರಥನ ಕಂದ ಶ್ರೀರಾಮಚಂದ್ರ ರಾವಣನ್ನ ಕೊಂದ, ಹೌದಾ, ಮಜ್ಜಿಗೆ ಅಂತ. ಆ ಮಜ್ಜಿಗೆ ಕುಡಿಸಿ ರಾಮಾಯಣನ ಕತೆ 12 ವರ್ಷದ ಅನುಭವವನ್ನು ಹೇಳಿಬಿಟ್ರು. ಇವರು 63 ವರ್ಷದ ಅನುಭವವನ್ನು ಒಂದೇ ಪುಟದಲ್ಲಿ, ಈಗ ಅವರು ಎಲ್ಲರನ್ನು ಸ್ವಾಗತ ಮಾಡಬೇಕಾದ್ರೆ ತಮ್ಮ ಬಾಲ್ಯದ ಇರತಕ್ಕಂಥ ಸನ್ನಿವೇಶವನ್ನು 63 ವರ್ಷದ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡ್ರು. ಹೌದಾ, ಸಂಸಾರದ ಹೇಸ್ಥಳದಲ್ಲಿ ಏನೋ ಒಂದು ಮಾತು ಹೇಳ್ಬೇಕಂದ್ರೆ ಇದು ನನ್ನ ಮರ್ಯಾದೆ ಪ್ರಶ್ನೆ ಅಂದ್ಕೊಂಡು ಮುಚ್ಕೊಂಡಿರ್ತಾರೆ. ಆದರೆ ಶ್ರೀನಿವಾಸರು ಮನಸ್ಸು ಬಿಚ್ಚಿ ನನ್ನ ಜೀವನ ಹೇಗಿತ್ತು ಅನ್ನೋದನ್ನು ಒಬ್ಬೊಬ್ಬರು ಸಹಾಯಕರನ್ನು ಸಹಕಾರವನ್ನು ಕೊಟ್ಟಂಥ ವ್ಯಕ್ತಿಯನ್ನು ಹೊಗಳಿಕೊಂಡು ತಮ್ಮ ಕಷ್ಟವನ್ನು ಹಂಚಿಕೊಂಡ್ರಲ್ಲ, ಇದು ಭಾಳ ಮಾರ್ಮಿಕವಾಗಿರ್ತಕ್ಕಂಥ ರಾಮನ ಕಥೆಯನ್ನು ಕೇಳದಷ್ಟು ನಮ್ಮ ಮನಸ್ಸಿಗೆ ಸಂತೋಷ ತಂತು. ಅವರ ಜೀವನ ಇಲ್ಲಿವರೆಗೂ ಯಾತ್ರೆ ಮಾಡ್ಕೊಂಡು ಬಂದವರಾಗಿದ್ದಾರೆ. ಮುಂದಿನ ಜೀವನಕ್ಕೆ ಅವರ ಪುತ್ರ ಬೆಳೀಲಿ, ಅವರ ಮುಂದಿನ ಬೆಳವಣಿಗೆಗಾಗಿ ಏನು ಅಪೇಕ್ಷೆ ಪಡ್ತಾರೋ ಶ್ರೀಮಠದ ಆಶೀರ್ವಾದ ನಿರಂತರವಾಗಿ ಅವ್ರಿಗೆ ಇರದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಈಗೂ ಕೂಡ ನೀವು ಅನಿಸಿಕೆಯಲ್ಲಿ ಇವರು BK ಶ್ರೀನಿವಾಸ್ ಅವರು, ನಮ್ಮ ಮಠದ ಮಗನಾಗಿರ್ತಕ್ಕಂಥ DK ಶ್ರೀನಿವಾಸ್ ಅವರು, DK ಶಿವಕುಮಾರ್ ಅವರು ಮೊನ್ನೆ TV ಮಾಧ್ಯಮದಲ್ಲಿ ಹೇಳಿದ್ರು, ಅವರು ನನ್ನ ಬಾಲ್ಯ ಜೀವನ ಹೇಗಿತ್ತು ಅಂಥೇಳಿ. ಇವ್ರು ಹೇಳ್ತಾ ಇದ್ದಂಗೆ ಅವ್ರದ್ದು ನನಗೆ ನೆನಪತ್ತು. ಅವರು ಹೇಗೆ ಹಂಚಿಕೊಂಡ್ರು, ತಾಯಿ ಹೇಗಿದ್ರು, ಓದಬೇಕನ್ನೋ ಕುತೂಹಲ ಇದ್ದರೆ ಓದೋದ್ರ ಜೊತೆಗೆ ನಾನು ರಾಜಕೀಯ ಮಾಡಬೇಕು ಅನ್ನುವಂಥ ಚಟ ಅವ್ರಿಗಿತ್ತು. ಇವರು ಓದೋದ್ರ ಜೊತೆಗೆ ಇರಲಿಲ್ಲ, ನಾನು ಸಿನಿಮಾ ಮಾಡಬೇಕು ಅನ್ನುವಂಥ ಚಟ ಇವ್ರಿಗೆ ಬಂದಿತ್ತು. ಜೀವನ ಚಟಕ್ಕಾಗಿ ನಾವು ಹೋಗಬಾರ್ದು, ಹಠಕ್ಕಾಗಿ ಹೋಗ್ಬೇಕನ್ನುವಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀನಿವಾಸ್ ಅವರು. ಅವರ ಒಂದು ಸಾಧನೆ ಅತ್ಯುತ್ತಮವಾಗಿ ಬೆಳೆದು ಬಂದಿರತಕ್ಕಂಥದ್ದಾಗಿದೆ. ನಮ್ಮ DK ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಬೆಳ್ಕೊಂಡು ಬಂದವರಾಗಿದ್ದಾರೆ. ಮುಂದಿನ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ, ಆ ರಾಜ್ಯದ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಪುತ್ರರು ಹೇಗಿದ್ರು ಆಗ ಶ್ರೀಮಠದ ಆಶೀರ್ವಾದ DK ಶಿವಕುಮಾರರಿಗಾಗಿದೆ. ಮುಂದಿನ ಸಂಸಾರದ ಸ್ಥಳದಲ್ಲಿ ಸಿನಿಮಾ ಚಟಕ್ಕಾಗಿ ಹೊಂಟಿರ್ತಕ್ಕಂಥ BK ಶ್ರೀನಿವಾಸ್ ಅವರಿಗೆ ನನ್ನ ಶ್ರೀಮಠದ ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ.